ರಿಲೇಶನ್ಶಿಪ್ಪಲ್ಲಿ ಒಬ್ಬ ವ್ಯಕ್ತಿನ ತುಂಬ ನಂಬಿರ್ತೀರಿ. ಆ ವ್ಯಕ್ತಿ ನಿಮಗೆ ಸಮಯ ಕೊಡ್ತಾ ಇಲ್ಲ ಅಂತ ಅನ್ಕೊಳ್ಳೋಣ. ಅವಾಗ ಏನೆಲ್ಲ ಅರ್ಥ ನೀವು ಮಾಡ್ಕೊಳ್ಳೋಕೆ ಸಾಧ್ಯ ಇದೆ? ಅಥವಾ ಯಾಕೆ ಕೊಡ್ತಾ ಇಲ್ಲ ಸಮಯ? ಇದು ಕನ್ಫ್ಯೂಷನ್ಸ್, ಕ್ವೆಶ್ಚನ್ ಮಾರ್ಕ್ ನಿಮ್ಮಲ್ಲಿರುತ್ತೆ, ರೈಟ್? ಅದಕ್ಕೆ ನಾನು ಮೇಜರ್ ಅಂದರೆ ಸಮಯ ಕೊಡದೇ ಇರೋದಕ್ಕೆ ಇಲ್ಲಿ 2 ಥರ. ವ್ಯಕ್ತಿ ವರ್ಕ್, ಪ್ರೊಫೆಷನ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಎರಡನೇದು ಬಂದು ಪರ್ಪಸ್ಫುಲಿ ಆರ್ ಇನ್ಪರ್ಪಸ್ಫುಲಿ. ಇದನ್ನು ನೋಡ್ಕೊಂಡ್ಬಿಟ್ಟು ನೀವು ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ ನಾನು ಹೇಳೋ ಪಾಯಿಂಟ್. ಓಕೆ, ಫಸ್ಟ್ ಒನ್ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ನಂಬರ್ ಆಗಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಪಾಯಿಂಟ್, ಸಮಯ ಕೊಡ್ತಾ ಇಲ್ಲ ಅಂದರೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಬಹಳ ಕಡಿಮೆ ಆಗ್ತಿದೆ. ಆಸಕ್ತಿ, ಕ್ಯೂರಿಯಾಸಿಟಿ ಅಂತ ಹೇಳ್ತೀವಲ್ಲ, ಇಂಟ್ರೆಸ್ಟ್, ಆಸಕ್ತಿ. ಈ ಆಸಕ್ತಿ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ನಾವು ಲೈಫಲ್ಲಿ ಲೈಕ್ ಉದಾಹರಣೆಗೆ ಹೇಳ್ತೀನಿ ಕೇಳಿ. ಹೆಂಗೆ ಅಂತ ಹೇಳಿದ್ರೆ, ಈಗ ನಿಮಗೆಲ್ಲೋ ಒಂದು ಕಡೆ ಬಿರಿಯಾನಿ ಅಥವಾ ಜಾಮೂನ್ ಯಾವುದೋ ಒಂದು ತುಂಬ ಆಸಕ್ತಿ ಅನ್ಕೊಳ್ಳೋಣ ತಿನ್ನೋದು, ಅದನ್ನ ಎಷ್ಟು ಕೊಟ್ಟರು ಯಾವಾಗ ಕೊಟ್ಟರು ತಿಂತಾ ಇರ್ತೀವಿ. ಬಿಕಾಸ್ ಅದ್ರ ಮೇಲೆ ತುಂಬ ಆಸಕ್ತಿ ಇರುತ್ತೆ ನಿಮಗೆ. ಆಸಕ್ತಿ ಇದ್ದಾಗ ನಿಮಗೆ ಬೇಜಾರಾಗಲ್ಲ, ಅದರೊಟ್ಟಿಗೆ ಸಮಯ ಕಳೆಯೋಕ್ಕೆ ತುಂಬ ನೀವು ಹಾತೊರಿತಾ ಇರ್ತೀರಿ. ಅದೇ ಪ್ರಪಂಚ ಅಂತ ಬದುಕಕ್ಕೆ ಶುರು ಆಗ್ತದೆ ಅವಾಗ. ಇದು ಆಸಕ್ತಿ ಇದ್ದಾಗ. ಆಸಕ್ತಿ ಇಲ್ದಿರ್ಬೇಕಾದ್ರೆ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ, ಬೇಕಾಬಿಟ್ಟು ಕೊಟ್ಟರೆ ಆಯಿತು, ಮಾಡಿದ್ರೆ ಆಯಿತು. ಸೊ ಈ ಥರದ್ದೆಲ್ಲ ಬರುತ್ತೆ. ಅದಕ್ಕೆ ಆಸಕ್ತಿ ತುಂಬ ಮುಖ್ಯ ಆಗುತ್ತೆ. ಓಕೆ, ಆಸಕ್ತಿ, ಇಂಟ್ರೆಸ್ಟ್ ಕಡಿಮೆ ಆಗಿದ್ದಕ್ಕೆ ನಿಮ್ಗೆ ಸಮಯ ಕೊಡಲ್ಲ. ನೆಕ್ಸ್ಟ್ ಬಂದು ಏನಂದರೆ, ಬೇರೆ ಮೂರನೇ ವ್ಯಕ್ತಿ ಕನೆಕ್ಟ್ ಆಗಿದ್ದಾರೆ ಅಂತಲೂ ಅರ್ಥ ಆಗತ್ತೆ. ಒಂದು ಮೊದಲನೇದು ಬಂದು ಇಂಟ್ರೆಸ್ಟ್ ಕಡಿಮೆ ಆಗಿರ್ಬೋದು, ಎರಡನೇದು ಬಂದು ಮೂರನೇ ವ್ಯಕ್ತಿ ಬಂದಿರಬಹುದು. ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಈಗ ಮೊದಲನೇ ಪಾಯಿಂಟಲ್ಲಿ ಏನು ಅವರಿಗೆ ಬೇರೆ ಇನ್ಯಾರು ಇರ್ದಿರಾ ಇಂಟ್ರೆಸ್ಟು ಕಡಿಮೆ ಆಗಿರ್ಬೋದು, ಕೆಲವರಿಗೆ ಹಿಂಗಾಗತ್ತೆ. ಓಕೆ, ಇಲ್ಲ ಕೆಲವು ವ್ಯಕ್ತಿಗಳಲ್ಲಿ ಮೂರನೇ ವ್ಯಕ್ತಿನೂ ಬಂದಿರಬಹುದು ಆ ಜಾಗಕ್ಕೆ. ಆವಾಗ ಸಡನ್ಲಿ ನಿಮಗೆ ಕೊಡೋ ಸಮಯ, ನಿಮಗೆ ಕೊಡೋ ಪ್ರಿಯಾರಿಟಿ ಬೇರೆ ಕಡೆ ಕೊಟ್ಟು ಇದು ಮಾಡಿರ್ತಾರೆ. ಇದು ಆಗಿದೆ. ನೆಕ್ಸ್ಟ್ ಬಂದು ಏನಂದರೆ, ನಿಮ್ಮನ್ನು ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಾರೆ ಅಂತ ಅರ್ಥ. ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ, ರೀಸನ್ ಅವ್ರಿಗೆ ಮಾತ್ರ ಗೊತ್ತಿರೋದು. ಯಾವುದೋ ಒಂದು ಕಾರಣಕ್ಕೆ, ಯಾವ ಥರ್ಡ್ ಪರ್ಸನ್ಸ್ ಇಲ್ಲ ಅಂದ್ರೂ ಕೂಡ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಕಿರಿಕಿರಿ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಶಿಪ್ಪೇ ಬೇಡ ಅಂತ ಬಿಟ್ಬಿಟ್ಟು ಹೋಗ್ತಿರ್ಬೋದು, ಅಥವಾ ನಿಮ್ಮ ಪ್ರೀತಿನೇ ಬೇಡ ಅಂತ ಬಿಟ್ಬಿಟ್ಟು ಸುಮ್ಮನೆ ಆರಾಮ್ಸೆ ಏಕಾಂತದಲ್ಲಿ ಒಬ್ಬಂಟಿ ಆಗಿರೋಣ ಆ ಥಾಟ್, ಅದನ್ನು ಕೇಳಿ ಅವ್ರ ಹತ್ರ. ಇವನಂತೂ ಯಾವುದೋ ಒಂದು ರೀಸನ್ ಅಂತೂ ಇರುತ್ತೆ ಶೋರ್ಲಿ. ಓಕೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಯಾವುದು ನಿಮ್ಮ ಸಿಚುವೇಶನ್ಗೆ ನಿಮ್ಮ ಜೊತೆಗಿರೋ ವ್ಯಕ್ತಿ ಯಾವುದು ಲೈಕ್ ಬಿಹೇವ್ ಮಾಡ್ತಿದ್ದಾರೆ ಆ ಪಾಯಿಂಟ್ನಲ್ಲಿ ಕಮೆಂಟ್ ಮಾಡಿ ನೀವು ತಿಳಿಸಿ ನನಗೆ. ಓಕೆ, ಆ್ಯಂಡ್ ಯಾವ್ದು ಇಷ್ಟ ಆಯ್ತು ಅದನ್ನು ಕೂಡ ತಿಳಿಸಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ನಿಮ್ಮನ್ನು ಅರ್ಥ ಮಾಡಿಸೋಕೆ ಹೀಗೆ ನಾಟಕನೂ ಮಾಡ್ತಿರ್ಬೋದು. ಕೆಲವ್ರು ಹೆಂಗೆ ಅಂದರೆ, ಸಮಯ ಕೊಡದೆ ಹೋದ್ರು ಇವ್ರು ಬದಲಾಗ್ಬಿಡ್ತಾರ, ಇವ್ರು ಬೇರೆ ಕಡೆ ಶಿಫ್ಟ್ ಆಗ್ಬಿಡ್ತಾರ, ಇವ್ರ ಮೆಂಟಾಲಿಟಿ ಚೇಂಜ್ ಆಗುತ್ತಾ, ಇದನ್ನು ಕೆಲವರು ಬುದ್ಧಿವಂತರು ಏನು ಮಾಡ್ತಾರೆ, ಚೆಕ್ ಮಾಡ್ತಾ ಇರ್ತಾರೆ. ಹಾಗಿರ್ಬೋದೇನೋ, ಹೀಗಿರ್ಬೋದೇನೋ ಅಂತ. ಸೊ ಅದಕ್ಕೆ ನಾನು ಹೇಳೋದೇನು ಹೇಳಿದ್ರೆ, ಲೈಕ್ ಈ 4 ಏನು ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಇದರಲ್ಲಿ ಯಾವುದೋ ಒನ್ ಆಫ್ ದ ಮೇನ್ ರೀಸನ್ ಇರ್ಬೋದು. ಮ್ಯಾಕ್ಸಿಮಮ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಥರ್ಡ್ ಪರ್ಸನ್ ಇವೆರಡಿರುತ್ತೆ. ಅದ್ರ ಮೇಲೂ ಕೂಡ ಅಂದರೆ ಅವಾಯ್ಡ್ ಮಾಡ್ಲಿಕ್ಕೂ ಶುರು ಮಾಡ್ತಾರೆ ಕೆಲವರು. ಕಿರಿಕಿರಿ, ಪ್ರಾಬ್ಲಮ್ಸ್, ಏನಕ್ಕಪ್ಪ ನಮ್ಮ ಪಾಡಿಗೆ ಇದು ಇರುತ್ತೆ ಮ್ಯಾಟ್. ಹಂಗಂತೇಳಿ ಇಂಟ್ರೆಸ್ಟು ಓಕೆ, ಬಟ್ ಮೂರನೇ ವ್ಯಕ್ತಿನೇ ಅಂತ ಅಲ್ಲ. ಓಕೆ, ಬಟ್ ನಿಮ್ಮ ವ್ಯಕ್ತಿ ಜೊತೆಗಿರೋ ವ್ಯಕ್ತಿ ಸಿಚುವೇಶನ್ ನೋಡ್ಕೊಳ್ಳಿ. ಅವರು ಡೈಲಿ ಹೀಗೆ ಮಾಡ್ತಾರಾ ಅಥವಾ ಯಾವಾಗೋ ಒಂದ್ಸಲ ನಡ್ಕೊಳ್ತಾರೆ, ಇದೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಜಸ್ಟ್ ಇದೊಂದೇ ಪಾಯಿಂಟ್ ಇಟ್ಕೊಂಡು ನೀವು ಅವ್ರಿಗೆ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ. ಕೂತ್ಕೊಂಡು ಮಾತಾಡಿ. ಅದಾದ್ಮೇಲೆ ಹೆಂಗೆ ಬರುತ್ತೆ ಅವ್ರ ರೆಸ್ಪಾನ್ಸು, ಬಿಹೇವು, ಭಾವನೆಗಳು ಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ವಿಡಿಯೋ ನೋಡೋದಿಲ್ಲ ನಿಮಗೇನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.